ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲನ್ನು ಪಡ್ಕೊಂಡಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಬೇಲನ್ನು ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಹೋಗಿದ್ದಾರೆ. ಪವಿತ್ರ ಗೌಡ ಶೆಡ್ಗೆ ಹೋಗಿದ್ರಾ? ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇಂಚಿಂಚಾಗಿ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಹೌದು ಅಂತ ಪೊಲೀಸರ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಅವರು ಹೇಳ್ತಾ ಇದ್ದಾರೆ. ಪವಿತ್ರ ಗೌಡ ಶೆಡ್ಗೆ ಹೋಗಿದ್ರಾ? ನ್ಯಾಯಮೂರ್ತಿಗಳು ಕೇಳುವಂತ ಪ್ರಶ್ನೆ ಹೌದು ಅನ್ನುವಂಥದ್ದನ್ನ ಸಿದ್ಧಾರ್ಥ ಲೂಥ್ರಾ ವಕೀಲರು ಹೇಳಿದ್ದಾರೆ. ಅವರು ಪೊಲೀಸರ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಪಾರ್ಕಿಂಗ್ ಜಾಗದ ಮಾಲೀಕರು ಯಾರು? ನ್ಯಾಯಮೂರ್ತಿಗಳು ಅದನ್ನು ಕೇಳ್ತಾ ಇದ್ದಾರೆ. 8ನೇ ಆರೋಪಿಯ ಅಂಕಲ್ಗೆ ಸೇರಿದಂಥ ಜಾಗ ಅದು ಅಂತ ವಕೀಲ ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರವನ್ನು ಕೂಡ ಪವಿತ್ರ ಗೌಡ ಯಾರು, ಸಾಕ್ಷಿಗಳೇನಿದೆ, ಬೇಲ್ ಹೆಂಗೆ ಕೊಟ್ಟರು, ಯಾವ ಆಧಾರದ ಮೇಲೆ ಕೊಟ್ಟರು, ಇವೆಲ್ಲವನ್ನು ಇಂಚಿಂಚು ಕೂಡ ಬಿಟ್ಟಿಲ್ಲ. ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ದರ್ಶನ್ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಅನ್ನುವಂಥದ್ದನ್ನು ಸಿಂಘ್ವಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಹತ್ಯೆ ಮಾಡಿರುವುದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. 3 ಸೆಕೆಂಡ್ ವಿಡಿಯೋವನ್ನು ನ್ಯಾಯಮೂರ್ತಿಗೆ ವಕೀಲ ಸಿಂಘ್ವಿ ಅವರು ತೋರಿಸ್ತಾರೆ. ಸೊ ಅದೇ 3 ಸೆಕೆಂಡ್ ವಿಡಿಯೋದಿಂದನೇ ದರ್ಶನ್ ಎಲ್ಲೂ ಕೂಡ ಏನು ಸಿಕ್ಕಾಕೊಂಡಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಲ್ಲೆ ಮಾಡುವಂಥ ವಿಡಿಯೋವನ್ನು ತೋರಿಸ್ತಾರೆ. ಬಟ್ ಇನ್ನೊಂದು ಅದರಲ್ಲಿ ಬರುವಂಥ ಅಂಶ, ಪವಿತ್ರ ಗೌಡನ ಕರ್ಕೊಂಡು ಹೋಗೋದು ಯಾರು? ದರ್ಶನ್ ಅನ್ನುವಂಥದ್ದು ಉಲ್ಲೇಖ ಆಗುತ್ತೆ. ಎಲ್ಲಿಂದ ಹೋದ್ರು ಅವರು? ಸ್ಟೋನಿ ಬ್ರೂಕಿಂದ ಹೋಗ್ತಾರೆ. ಒಳಗಡೆ ಹೋಗುವಂಥ CCTV ಫುಟೇಜ್ ಇದೆ ಅನ್ನುವಂಥದ್ದನ್ನು ವಾದವನ್ನು ಮಂಡಿಸ್ತಾರೆ. ಅಲ್ಲಿ ಪ್ರತಿಯೊಂದು ಇದೆ ಇನ್ ಡೀಟೇಲ್ ಆಗಿ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥ ಪ್ರತಿಯೊಂದು ಅಂಶಗಳು ಕೂಡ ಈಗ ಸುಪ್ರೀಂ ಕೋರ್ಟ್ನ ವಾದ ಪ್ರತಿವಾದದ ಮುಂದೆ ಬರ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಅರುಣ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ತನಿಖೆ ಮಾಡಿ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂತದ್ದು. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಸಾಕ್ಷಿಗಳನ್ನ ಉಲ್ಲೇಖ ಮಾಡಿದಾರೋ ಅವೆಲ್ಲವನ್ನು ಕೂಡ ಪರಿಗಣಿಸುವ ಕೆಲಸವನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಅವರು ಈ ಇನ್ಸಿಡೆಂಟ್ ನಡೆದಂತ ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲಿ ದರ್ಶನ್ ಮತ್ತೆ ಆ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದಾರಾ ಅನ್ನುವಂತ ವಿಡಿಯೋಗಳನ್ನು ಕೂಡ ತೋರಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಆ ವಿಡಿಯೋದಲ್ಲಿ ದರ್ಶನ್ ಇಲ್ಲ, ಹಾಗಾಗಿ ಆತನ ಮೇಲೆ ಹಲ್ಲೆ ಕೂಡ ಮಾಡಿಲ್ಲ ಅನ್ನುವಂತ ವಾದವನ್ನ ದರ್ಶನ್ ಪರ ವಕೀಲರು ಕೂಡ ಮಾಡ್ತಾ ಇರುವಂತದ್ದು. ಅದಾದ ಬಳಿಕ ಈ ಪವಿತ್ರ ಗೌಡ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರನ್ನ ಇನ್ಸಿಡೆಂಟ್ ನಡೆದಂತ ಜಾಗಕ್ಕೆ ಕರೆದುಕೊಂಡು ಹೋಗಿದ್ದು ಯಾರು ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಇನ್ಸಿಡೆಂಟ್ ಜಾಗಕ್ಕೆ ಸ್ವತಃ ದರ್ಶನ್ ಕರೆದುಕೊಂಡು ಹೋಗಿದ್ದಾರೆ. ಎಲ್ಲಿಂದ ಅನ್ನುವಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ RR ನಗರದಲ್ಲಿರುವಂತ ಸ್ಟೋನಿ ಬ್ರೂಕ್ ಪಬ್ ನಿಂದ ಅಲ್ಲಿಗೆ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಉಲ್ಲೇಖ ಮಾಡಿರುವಂತದ್ದು. ಒಟ್ಟಲ್ಲಿ ಈ ದರ್ಶನ್ ಪರ ವಾದ ಮಾಡಿದಂತ ವಕೀಲರು ಹೈಕೋರ್ಟ್ ನಲ್ಲಿ ಯಾವ ಎಲ್ಲ ಅಂಶಗಳನ್ನ ಪರಿಗಣಿಸಿ ವಾದ ಮಾಡಿದ್ರು ಅವೆಲ್ಲವನ್ನು ಅಲ್ಲಿ ವಾದವನ್ನ ಮಾಡುವ ಕೆಲಸವನ್ನ ಈಗಾಗಲೇ ದರ್ಶನ್ ಪರ ವಕೀಲರು ಮಾಡ್ತಾ ಇರುವಂತದ್ದು. ನಾಗೇಶ್, ಈ ವಾದದಲ್ಲಿ ಇನ್ನೊಂದು ಅಂಶವನ್ನ ನೋಡ್ತಾ ಇದ್ದೆ. ಫೋಟೋ ಕಳಿಸಿದ್ಯಾರು? ರೇಣುಕಾಸ್ವಾಮಿಯ ಫೋಟೋವನ್ನ ಕಿಡ್ನಾಪ್ ಮಾಡಕ್ ಕಳಿಸಿದ್ಯಾರು? ಈ ಫೋಟೋ ಕನ್ವರ್ಸೇಷನ್ ನಡೆದಿರೋದು, ಫೋಟೋ ಸೆಂಡ್ ಮಾಡಿರುವಂಥದ್ದು ದರ್ಶನ್ ಮೊಬೈಲ್ನಿಂದ ಆಗಿದೆಯಾ? ಈ ಬಗ್ಗೆ ಏನ್ ಮಾಹಿತಿ ಇದೆ? ಏನ್ ವಾದ ನಡೀತಾ ಇತ್ತು ಆ ವಿಚಾರದಲ್ಲಿ? ಅದನ್ನ ಬಹಳ ಪ್ರಮುಖವಾಗಿ ಆತನನ್ನ ಅಂದ್ರೆ ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಇದ್ದಾನೆ ಅನ್ನುವಂತ ವಿಚಾರ ತಿಳಿದಂತ ಸಂದರ್ಭದಲ್ಲಿ ಆತ ಇವನೇ ಅನ್ನುವಂಥದ್ದನ್ನ ಖಾತ್ರಿಪಡಿಸಿಕೊಳ್ಳಲಿಕ್ಕೆ ಯಾರು ಆ ಫೋಟೋವನ್ನ ಕಳಿಸಿದ್ರು ಮತ್ತೆ ಯಾರ ಮೊಬೈಲ್ಗೆ ಆ ಫೋಟೋನ ಕಳಿಸಿದ್ರು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತ ವಿಚಾರ. ಆ ವಿಚಾರವನ್ನು ಕೂಡ ವಾದದ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತದ್ದು. ದರ್ಶನ್ ಮೊಬೈಲ್ಗೆ ಅಂದ್ರೆ ಪವಿತ್ರ ಗೌಡಗೆ ನೇರವಾಗಿ ಆತನ ಫೋಟೋ ಕಳಿಸಿದ್ದು ಅನ್ನುವಂತ ವಿಚಾರವೂ ಕೂಡ ಬಂದಿರುವಂತದ್ದು. ಹಾಗಾಗಿ ಅಲ್ಲೂ ಕೂಡ ದರ್ಶನ್ ಅವರನ್ನ ಕೇವಲ ಬೇರೊಬ್ಬರ ಮೊಬೈಲ್ ನಲ್ಲಿ ಬಂದಿರುವಂತ ಫೋಟೋನ ತೋರಿಸಿರುವಂತದ್ದು ಹೊರತುಪಡಿಸಿದ್ರೆ ಅಧಿಕೃತವಾಗಿ ಆತನ ಮೊಬೈಲ್ಗೆ ಬಂದಿಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ವಾದವನ್ನ ಮಾಡುವ ಕೆಲಸವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಬಹುತೇಕ ನನ್ನ ಕಕ್ಷಿದಾರರು ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳ ಮೇಲೆ ಪ್ರಭಾವ ಬೀರುವಂತ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಮತ್ತೆ ಈ ಪ್ರಕರಣದಲ್ಲಿ ಭಾಗಿಯಾಗದೇ ಇರುವಂತದ್ದು ಕೂಡ ಮೇಲ್ನೋಟಕ್ಕೆ ಎಲ್ಲ ರೀತಿಯ ಕಂಡು ಬರ್ತಾ ಇದೆ ಅನ್ನುವಂತ ವಾದವನ್ನ ಮಾಡುವ ಕೆಲಸವನ್ನ ದರ್ಶನ್ ಪರ ವಕೀಲರು ಮಾನವ್ ಸಿಂಘ್ವಿ ಅವರು ಮಾಡ್ತಿರುವಂತದ್ದು. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಯಾವ್ಯಾವ ಸಾಕ್ಷ್ಯಗಳು ಸಿಕ್ಕಿವೆ, ದರ್ಶನ್ ಬಂಧಿಸಲು ಯಾವ್ಯಾವ ಸಾಕ್ಷ್ಯಗಳು ಸಿಕ್ಕಿವೆ ಅನ್ನುವಂಥದ್ದನ್ನ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಗಿದೆ, ಬಟ್ ಈ ಹತ್ಯೆಯನ್ನು ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಇರಲೇ ಇಲ್ಲ ಅನ್ನುವಂಥದ್ದನ್ನ ಅವರ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ 2024 ಜೂನ್ 8ರಂದು ರೇಣುಕಾಸ್ವಾಮಿ ಅಪಹರಣ ಆಗುತ್ತೆ. 9ನೇ ತಾರೀಕಿಗೆ ಬಾಡಿ ಸಿಗುತ್ತೆ ರೇಣುಕಾಸ್ವಾಮಿಯದ್ದು. ತದನಂತರ 2024 ಜೂನ್ 11ರಂದು ಆರೋಪಿಗಳನ್ನು ಬಂಧಿಸಲಾಗುತ್ತೆ. ಅಂದರೆ ಕೊಲೆ ನಡೆದು 2 ದಿನಗಳ ನಂತರ ಅರೆಸ್ಟ್ ಮಾಡ್ತಾರೆ. ಸಂಜೆ 6:30ಕ್ಕೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಆರೋಪಿಗಳನ್ನು. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಅವರು ವಾದವನ್ನು ಮಂಡಿಸ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ 15ನೇ ತಾರೀಕಿಗೆ ಒಬ್ಬ ಸಾಕ್ಷಿದಾರ ಸಿಗ್ತಾನೆ, 20ನೇ ತಾರೀಕಿಗೆ ಒಬ್ಬ ಸಾಕ್ಷಿದಾರ ಸಿಗ್ತಾನೆ. ಯಾಕೆ ತಡವಾಯಿತು ಅಂತಂದಾಗ ಅವರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು, ಸೊ ಹಾಗಾಗಿ ಸಿಕ್ಕಿರಲಿಲ್ಲ ಅಂತ ಹೇಳಿ ಹತ್ಯೆ ಮಾಡಿರುವುದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಾಗಿದ್ರೆ ಹತ್ಯೆ ಆಗಿದ್ದೆ ಯಾರು, ಮಾಡಿದ್ಯಾರು,
ಫೋಟೋ ಕಳಿಸಿದ್ದು ಯಾರು, ಅಪಹರಣ ಮಾಡಿಸಿರೋದು ಯಾರು, ಹತ್ಯೆ ನಡೆದ ಸ್ಥಳ ಪಂಚನಾಮೆ ಮಾಡಿದ್ಯಾವಾಗ? ಇದು ಬಹಳ ಇಂಪಾರ್ಟೆಂಟ್. ಪೊಲೀಸರು ಗಮನಿಸಬೇಕು ಇದನ್ನ. ನೀವು ತಡ ಮಾಡಿದರೆ ಹೇಗೆ ಕೇಸ್ಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ನೋಡಿ. ಸ್ಯಾಂಪಲ್ ಏನಿದೆ ಮಾಹಿತಿ ಕೊಡಿ ಅಂತ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಪಂಚನಾಮೆ ಮಾಡಿದ್ದೇ ತಡವಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ವಾದ ಆಗ್ತಾ ಇದ್ದಿದ್ದು. ಹತ್ಯೆ ನಡೆದ ಸ್ಥಳ ಪಂಚನಾಮೆ ಮಾಡಿದ್ದಾರಾ, ಪಂಚನಾಮೆ ಮಾಡಿದಂಥ ಸಂದರ್ಭದಲ್ಲಿ ಪಂಚ ಸಾಕ್ಷ್ಯಗಳು ಯಾರು, ಸ್ಯಾಂಪಲ್ ಏನಿದೆ, ಮಾಹಿತಿ ಕೊಡಿ ಅಂತ ನ್ಯಾಯಮೂರ್ತಿಗಳು ಕೇಳುತ್ತಾ ಇದ್ದಾರೆ. ಹತ್ಯೆ ನಡೆದಂಥ ಸ್ಥಳದಲ್ಲಿ ನೀವು ಪಂಚನಾಮೆಯನ್ನು ಮಾಡಿದಾಗ ಅಲ್ಲಿ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿದೆ, ಫಿಂಗರ್ ಪ್ರಿಂಟ್ಸ್, ಬಳಕೆ ಮಾಡಿರುವಂಥ ಚಪ್ಪಲಿ, ಬಂದಂಥ ಕಾರಿನ ಯಾವ ಕಾರಲ್ಲಿ ಬಂದರು, CCTV ಫುಟೇಜ್ ಇವೆಲ್ಲವೂ ಬೇಕಾಗುತ್ತೆ. ಸಾಕ್ಷಿಗಳ ಜೊತೆಗೆ ದರ್ಶನ್ ಸಾರ್ವಜನಿಕವಾಗಿ ಓಡಾಡ್ತಾ ಇದ್ದಾರೆ. ಅದೇ ಚಿಕ್ಕಣ್ಣನ ಜೊತೆಗೆ ಒಂದು ಮೂವೆಯಲ್ಲಿ ಕೂತ್ಕೊಂಡು ನೋಡಿದಂಥ ಸಂದರ್ಭದಲ್ಲಿ ಆಗಿದ್ದು. ಹಿರಿಯ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಬ್ಬ ಕೊಲೆ ಆರೋಪಿ ಸಾಕ್ಷಿದಾರ ಜೊತೆಗೆ ಆ ರೀತಿಯಾಗಿ ಸುತ್ತಾಡ್ತಾ ಇದ್ದಾರೆ ಅಂತಂದಾಗ ಸಹಜವಾಗಿಯೇ ಆ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಏನು ಪರಿಣಾಮ ಬೀರೋದಿಲ್ಲ? ಪರಿಣಾಮ ಬಿದ್ದೇ ಬೀರುತ್ತೆ. ಅದು ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಜೊತೆಗಿಲ್ಲಿರುವಂಥ ಗೆಳೆಯ ನಿಲ್ಲದೆ ಇರ್ತಾನ? ಈ ಪ್ರಶ್ನೆಗಳು ಬರಲ್ವಾ ಅಲ್ಲಿಗೆ? ಮರಣೋತ್ತರ ಪರೀಕ್ಷೆಯ ಅಂಶಗಳಲ್ಲಿ ಹತ್ಯೆ ಸಾಬೀತಾಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಸ್ತಾಪಿಸಿದ್ದಾರೆ ಸಿದ್ಧಾರ್ಥ ಲೂಥ್ರಾ ಅವರು. ಕರೆಕ್ಟು, ಮರ್ಡರ್ ಆಗಿದೆ ಅಲ್ಲಿ. ಇವರೇ ಮಾಡಿದಾರಾ ಅನ್ನೋದಕ್ಕೆ ಸಾಕ್ಷಿಗಳೇನಿದೆ ಅದನ್ನು ಪ್ರೂವ್ ಮಾಡಬೇಕೀಗ.